ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲೂ ಸಹ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಬಹುತೇಕ ಕಡೆ ರೈತರ ಹೊಲ, ಗದ್ದೆ, ತೋಟಗಳು ಚೆನ್ನಾಗಿ ಫಸಲು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಟ್ಟವರ ಕಣ್ಣಿನ ದೃಷ್ಟಿ ತಾಗಿದಾಗ ಆ ಫಸಲು ಹಾಳಾಗಿ ಹೋಗ್ತಕ್ಕಂಥದ್ದು ಉಂಟು. ಅಂಥ ಸಮಯಗಳಲ್ಲಿ ನಿಮ್ಮ ಹೊಲದಲ್ಲಾಗಲಿ, ತೋಟದಲ್ಲಾಗಿರಲಿ ಅಥವಾ ಗದ್ದೆ ಇತರೆ ಸ್ಥಳಗಳಲ್ಲಿ ಮಡಿಕೆಯಲ್ಲಿ ರಾಕ್ಷಸಾಕೃತಿಯನ್ನು ಬರೆದುಬಿಟ್ಟು ಅದನ್ನು ಒಂದು ಕೋಲಿನಲ್ಲಿ ನೇತಾಕ್ತಕ್ಕಂಥದ್ದು ಕೆಲವೊಂದು ಕಡೆ ಉಂಟು. ಇನ್ನು ಕೆಲವೊಂದು ಕಡೆ ರಾಕ್ಷಸಾಕಾರದ ಪ್ರತಿಮೆಯನ್ನು ಕಟ್ತಕ್ಕಂಥದ್ದು ಉಂಟು. ಈ ಥರ ಕಟ್ಟೋದ್ರಿಂದ ಅಥವಾ ಈ ತಂತ್ರಗಾರಿಕೆಯನ್ನು ಬಳಕೆ ಮಾಡೋದ್ರಿಂದ ಅವರ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಹಾಗೆಯೇ ವಿಶೇಷವಾಗಿ ಕೆಲವರು ತಮ್ಮ ವ್ಯಾಪಾರದ ಸ್ಥಳಗಳು ವ್ಯಾಪಾರ ಮುಗಿದ ನಂತರ ಬಾಗಿಲನ್ನು ಮುಚ್ಚಿ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣನ್ನು ಪೂಜೆ ಮಾಡಿ ಅದನ್ನು ಎಡಗಾಲಲ್ಲಿ ಹೊಸಕಿ ಆ ಕಡೆ ಒಂದೋಳು ಈ ಕಡೆ ಒಂದೋಳನ್ನು ಉಲ್ಟಾಯಿಸ್ತು ಹೋಗ್ತಾರೆ. ಇನ್ನು ಕೆಲವರು ಶುಕ್ರವಾರದ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತೆಂಗಿನಕಾಯಿಯ ಮೇಲೆ ಕರ್ಪೂರದ ಆರತಿಯನ್ನು ಬೆಳಗಿ ಆ ಅಂಗಡಿ ವ್ಯಾಪಾರಗಳ ಸಂಸ್ಥೆಗಳ ಎದುರಲ್ಲಿ ಈಡ್ಗಾಯಿ ಹೊಡಿತಕ್ಕಂಥದ್ದು ಉಂಟು. ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಮಳಿಗೆಗಳಲ್ಲಿ ವಾರಕ್ಕೆ ಒಮ್ಮೆ ಆದರೂ ದೇವರ ಚಿತ್ರಪಟಗಳನ್ನೆಲ್ಲ ಶುದ್ಧೀಕರಿಸಿ ವಸ್ತ್ರದಿಂದ ಒರೆಸಿ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ಹೂಪತ್ರೆಗಳನ್ನು ಅರ್ಪಣೆ ಮಾಡಿ ದೀಪ, ಧೂಪ, ಊದ್ಬತ್ತಿಯನ್ನು ಬೆಳಗಿ ಆ ವ್ಯಾಪಾರದ ಸ್ಥಳದಲ್ಲಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಗೋಮೂತ್ರದ ಜಲವನ್ನು ಪ್ರೋಕ್ಷಣೆ ಮಾಡೋದ್ರಿಂದಲೂ ನಿಮ್ಮ ಆ ಸ್ಥಳಗಳಲ್ಲಿ ಉಂಟಾಗ್ತಕ್ಕಂಥ ನೆಗೆಟಿವ್ ದೂರ ಆಗುತ್ತೆ ಮತ್ತು ಶುಭ ಫಲ ಸಿಗುತ್ತೆ. ಅಲ್ಲಿ ಯಾರದೇ ನೆಗೆಟಿವ್ ಎನರ್ಜಿ ಕೆಲಸ ಮಾಡೋದಿಲ್ಲ. ಇದನ್ನು ಕೆಲವರು ಶುಕ್ರವಾರವೂ ಮಾಡ್ಬೋದು, ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಳೊಂದು ದಿನ ಈ ರೀತಿಯಾಗಿ ಮಾಡಿ ನಿಮ್ಮ ಆ ದೇವರ ಚಿತ್ರಪಟದತ್ತ ಒಂದು ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಈಚೆ ಕಡೆ ತಂದು ಅದರ ಮೇಲೆ ಕರ್ಪೂರವನ್ನು ಇಟ್ಟು ಹಚ್ಚಿ ಎಡಭಾಗ 3 ಸಲ, ಬಲಭಾಗ 3 ಸಲ, ಮಧ್ಯಭಾಗ 3 ಸಲ ನಿಲ್ಲಿಸಿ ಹೊಡೆಯೋದ್ರಿಂದಲೂ ಆ ದೃಷ್ಟಿದೋಷದ ಎಫೆಕ್ಟು ನಿವಾರಣೆ ಆಗುತ್ತೆ. ಇನ್ನು ವಿಶೇಷವಾಗಿ ಹೊಸ ಮನೆಯ ಗೃಹ ಪ್ರವೇಶ ಆಗ್ತಕ್ಕಂಥ ಒಂದು ಸಂದರ್ಭ ಅಥವಾ ಹೊಸ ಅಂಗಡಿ ವ್ಯಾಪಾರಗಳ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಅಥವಾ ಹೊಸ ಮಳಿಗೆಗಳ ಉದ್ಘಾಟನೆಯ ಸಮಯದಲ್ಲಿ ಆ ಸ್ಥಳವನ್ನೆಲ್ಲ ಶುದ್ಧೀಕರಣ ಮಾಡಿ ಗೋಮೂತ್ರದಿಂದ, ಅರ್ಶಿಣದ ನೀರಿನಿಂದ ಪ್ರೋಕ್ಷಣೆ ಎಲ್ಲ ಮಾಡಿ ಶುದ್ಧೀಕರಣ ಮಾಡಿ ಆ ಸ್ಥಳದಲ್ಲಿ ದೇವರ ಚಿತ್ರಪಟಗಳಿಗೆಲ್ಲ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ಹೂಪತ್ರೆಗಳನ್ನು ಲೇಪನ ಮಾಡಿ ಕರ್ಪೂರದಾರತಿ, ಊದ್ಬತ್ತಿ, ಲೋಬಾನ ಅಂದರೆ ಸಾಂಬ್ರಾಣಿಯ ಹೊಗೆಯನ್ನೆಲ್ಲ ಆ ಸ್ಥಳಗಳಿಗೆಲ್ಲ ಪ್ರೋಕ್ಷಣೆ ಮಾಡಿ, ಅಂದರೆ ಅದನ್ನು ಹೊಗೆಯನ್ನು ಎಲ್ಲ ಕಡೆ ನಿಧಾನವಾಗಿ ಹಿಡಿತಾ ಬರಬೇಕು. ಅದಾದ ನಂತರ ನಿಮ್ಮ ಆ ಗೃಹ ಪ್ರವೇಶ ಅಥವಾ ಮುಳುಗೆಗಳ ಪೂಜೆಗಳ ಸಂದರ್ಭದಲ್ಲಿ ಒಂದು
ಬೂದ ಕುಂಬಳಕಾಯನ್ನು ಇಟ್ಟು ಅದರ ಕಣ್ಣನ್ನು ತೆಗೆದು ಅದರಲ್ಲಿ ಅರಿಶಿನ ಕುಂಕುಮಗಳನ್ನು ಹಾಕಿ ಹಾಗೆ ಮುಚ್ಚಿ ಅದನ್ನು ಸಹ ಪೂಜಿಸಿ ಅದರ ಮೇಲೆಯೂ ಸಹ ಕರ್ಪೂರವನ್ನು ಹಚ್ಚಿ ಬೆಳಗಿ ಹೊರಗಡೆ ಈಡ್ಗಾಯನ್ನು ಹೊಡಿತಕ್ಕಂಥ ಸಂಪ್ರದಾಯ ಉಂಟು. ಈ ರೀತಿ ಮಾಡೋದ್ರಿಂದಲೂ ನಿಮ್ಮ ಗೃಹ ಪ್ರವೇಶದಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ದೋಷಗಳು, ದೃಷ್ಟಿದೋಷ ಅಥವಾ ಕೆಟ್ಟವರ ಕಣ್ಣಿನ ಎಫೆಕ್ಟ್ ಯಾವುದೂ ಬೀಳೋದಿಲ್ಲ. ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರದ ಮಳಿಗೆಗಳ ಮೇಲೆಯೂ ಸಹ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಉಂಟಾಗೋದಿಲ್ಲ. ಇವುಗಳನ್ನೆಲ್ಲ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರದ್ಧಾ, ಭಕ್ತಿ, ನಂಬಿಕೆ ಇರಬೇಕು. ಹಾಗೆ ಆ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಗಡಿಬಿಡಿ ಇಲ್ಲದಂತೆ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆ ಪೂಜೆಯ ಪ್ರಾರಂಭದಲ್ಲಿ ನಿಮ್ಮ ಮನೆ ದೇವರು, ಗುರುವಿನ ಧ್ಯಾನ, ನವಗ್ರಹಗಳ ಧ್ಯಾನ, ಮನೆ ದೇವರ ಧ್ಯಾನ, ವಿಘ್ನೇಶ್ವರ ಧ್ಯಾನವನ್ನು ಮಾಡಿ ಪೂಜೆ ಮಾಡಿ ಈಡ್ಗಾಯಿ ಹೊಡೆಯಿರಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.